ಸಾರಿಗೆ ಸಂಧಾನ ಸಭೆ ಈಗಾಗಲೇ ವಿಫಲವಾಗಿದ್ದು ನಾಳೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸುವ ಸಾಧ್ಯತೆ ಇದೆ. ಸಾರಿಗೆ ಸಂಧಾನ ಸಭೆ ವಿಫಲ ಬೆನ್ನಲ್ಲೇ ಮತ್ತೆ ಮೀಟಿಂಗ್ ನಡೆಯಲಿದ್ದು ಜಂಟಿ ಕ್ರಿಯಾ ಸಮಿತಿ ಸದಸ್ಯರ ಜೊತೆಗೆ ಕೆಎಸ್ಆರ್ಟಿಸಿ ಎಂಡಿ ಸಭೆಯನ್ನ ನಡೆಸಲಿದ್ದಾರೆ. ಈ ವೇಳೆ ಹಲವು ಆಯ್ಕೆಗಳನ್ನ ಮುಂದಿಟ್ಟ ಜಂಟಿ ಕ್ರಿಯಾ ಸಮಿತಿ ಎಂಡಿ ನಿರ್ಧಾರ ತಿರಸ್ಕರಿಸಿ ಹೊರಬಂದಿರೋ ಸಾರಿಗೆ ಮುಖಂಡರು ನಾಳೆ ಸಭೆ ಮಾಡುವಂತೆ ಎಂಡಿ ಮುಂದೆ ಮುಖಂಡರು ಆಗ್ರಹವನ್ನ ಮಾಡಿದ್ದು, ಈ ಬಗ್ಗೆ ಚರ್ಚೆ ಮಾಡಿ ತಿಳಿಸೋದಾಗಿ ಎಂಡಿ ಅಕ್ರಮ್ ಪಾಷಾ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ಸಂಧಾನ ಸಭೆ ವಿಫಲವಾಗಿದೆ. ಮೇ 20ರಂದು ಕರೆ ನೀಡಿರುವ ಮುಷ್ಕರದ ಬಗ್ಗೆ ಸಂಧಾನ ನಡೆಸಲು ಅಧಿಕಾರಿಗಳು ನಡೆಸಿದ ಚರ್ಚೆ ಫಲ ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ನೇರ ಮಾತುಕತೆಗೆ ಮುಖಂಡರು ಪಟ್ಟು ಹಿಡಿದಿದ್ದು, ಸಭೆ ನಡೆಸದಿದ್ರೆ ಮುಷ್ಕರ ನಡೆಸೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಾಳೆಯೇ ಸಭೆಗೆ ಆಗ್ರಹಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಘು, ಸಾರಿಗೆ ನೌಕರರ ಸಂಧಾನ ಸಭೆ ಈಗಾಗಲೇ ವಿಫಲವಾಗಿದೆ. ನಾಳೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಯುತ್ತಾ ಏನೆಲ್ಲ ಚರ್ಚೆ ಆಗ್ಬೋದು ರಾಘು? ಕಾವ್ಯ, ಮಧ್ಯಾಹ್ನ ಅಷ್ಟೇ ಸಂಧಾನ ಸಭೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸಾರಿಗೆ ಮುಖಂಡರು ಹಾಗೂ ನಿಗಮಗಳ ಎಂಡಿಗಳನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಸಭೆ ಸಂಧಾನ ವಿಫಲ ಆದ ಬಳಿಕ ಮತ್ತೆ ಸಂಜೆ ರಾತ್ರಿ 8:30 9 ಗಂಟೆ ಸುಮಾರಿಗೆ ಮತ್ತೆ ಕೆಎಸ್ಆರ್ಟಿಸಿ ಎಂಡಿಯ ನೇತೃತ್ವದಲ್ಲಿ ಮತ್ತೊಂದು ಹಂತದ ಸಭೆ ಮಾಡಲಾಗಿದೆ. ಆ ಸಭೆ ಕೂಡ ಈಗ ವಿಫಲ ಆಗಿರುವಂತದ್ದು. ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಏನಿಟ್ಟಿದ್ರು ಅದು ಪೂರ್ಣ ಪ್ರಮಾಣದಲ್ಲಿ ಈಡೇರಬೇಕು ಅನ್ನುವಂತ ವಿಚಾರಗಳನ್ನ ಈಗ ಮತ್ತೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಬಟ್ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಈಡೇರಿಸುವಂತ ಸ್ಥಿತಿಯ ಜೊತೆಗೆ ಇಲ್ಲ ಅನ್ನುವಂತ ವಿಚಾರಗಳನ್ನು ಕೂಡ ಸಾರಿಗೆ ನೌಕರರಿಗೆ ತಿಳಿಸುವಂತ ಪ್ರಯತ್ನಗಳನ್ನ ಸರ್ಕಾರದ ವತಿಯಿಂದಲೂ ಕೂಡ ಮಾಡ್ಲಾಗ್ತದೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನಾವಂತೂ ನಮ್ಮ ಬೇಡಿಕೆಗಳೇನಿದೆ ಅದು ಈಡೇರದೆ ಹೊರತು ವಾಪಸ್ ಇಟ್ಟ ಹೆಜ್ಜೆಯನ್ನ ವಾಪಸ್ ತೆಗೆಯೋದಿಲ್ಲ ಅನ್ನುವಂತ ಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಈಗ ಮತ್ತೊಂದು ಹಂತದ ಸಂಧಾನ ಸಭೆ ಕೂಡ ವಿಫಲ ಆಗಿರುವಂತದ್ದು. ನಾಳೆ ಮತ್ತೆ ಸಿಎಂ ಜೊತೆ ಸಭೆಯನ್ನ ಮಾಡಿ ಅಂತ ಹೇಳಿ ಆಗ್ರಹವನ್ನ ಮಾಡಿರುವಂತದ್ದು. ಒಂದೊಮ್ಮೆ ಸಿಎಂ ಅಥವಾ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ಮಾಡುವಂತದ್ದಾದ್ರೆ ಅಲ್ಲಿ ಏನಾದ್ರೂ ನೆಗೋಸಿಯೇಷನ್ಗೆ ಬರುವಂತದ್ದಾದ್ರೆ ನಾವು ಒಪ್ಪಿಗೆಯನ್ನ ಸೂಚಿಸುತ್ತೇವೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಲಾಗಿದೆ. ಪ್ರಮುಖವಾಗಿ ಹೆಚ್ಚಳ ಮಾಡ್ತಾ ಇರುವಂತ ಪರ್ಸೆಂಟೇಜ್ ಏನಿದೆ ಈ ವಿಚಾರದಲ್ಲಿ ನೆಗೋಸಿಯೇಷನ್ಗೆ ಸದ್ಯ ಈಗ ಸಾರಿಗೆ ನೌಕರರು ಕೂಡ ಸಿದ್ಧ ಇದ್ದಾರೆ. ಬಟ್ ಆದ್ರೆ ಹೆಚ್ಚಳ ಆಗ್ಬೇಕಿರುವ ದಿನಾಂಕ ಏನಿದೆ 2024 ಜನವರಿ 1 ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇರೋದಿಲ್ಲ. ಸರ್ಕಾರ ಇದರ ಬೇಡಿಕೆಯನ್ನ ಈಡೇರಿಸಲೇಬೇಕು ಅನ್ನುವಂಥದ್ದು ಸದ್ಯ ನೌಕರರ ಪಟ್ಟಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಾಳೆ ಡೆಡ್ ಲೈನ್ ಇದೆ. ನಾಡಿದಿಂದ ಮುಷ್ಕರ ಆರಂಭ ಆಗುತ್ತೆ. ಸೊ ನಾಳೆ ಏನಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಅಥವಾ ಸಿಎಂ ಏನಾದ್ರೂ ಸಭೆಯನ್ನ ಮಾಡ್ತಾರಾ ಅನ್ನೋಂಥದ್ದು ಸದ್ಯಕ್ಕಿರುವಂತ ಕುತೂಹಲ. ನಾಳೆ ಮಧ್ಯಾಹ್ನದ ವೇಳೆಗೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ರಾಘು, ಡೀಟೇಲ್ಸ್ಗಾಗಿ.